ಬೆಂಗಳೂರಿಂದ ಸ್ವಲ್ಪ ದೂರ ನಂದಿ ಬೆಟ್ಟದ ತಪ್ಪಲಿನಲ್ಲಿರುವ ಒಂದು ಅದ್ಭುತ ದೇವಾಲಯದ ಕಡೆಗೆ ನನ್ನ ಪ್ರಯಾಣ. ಇದು ಭೋಗನಂದೀಶ್ವರ ದೇವಾಲಯ. ದೇವಾಲಯದ ಪ್ರವೇಶದಲ್ಲಿ ವೀರಭದ್ರ ಸ್ವಾಮಿಯ ದರ್ಶನ ಮತ್ತೆ ಅದರಾಚೆ ಕಾಣಿಸುವ ಈ ವಿಶಿಷ್ಟ ಅರ್ಧ ಗೋಪುರ ಈ ದೇವಾಲಯದ ಪ್ರಾಚೀನತೆಯ ಮೊದಲ ಪರಿಚಯ. ಈ ದೇವಾಲಯದ ಇತಿಹಾಸ ಹಲವು ಶತಮಾನಗಳಷ್ಟು ಹಿಂದಕ್ಕೆ ಹೋಗುತ್ತದೆ. ಚೋಳರು, ಹೊಯ್ಸಳರು ಹಾಗೂ ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟಗಳ ವಾಸ್ತುಶಿಲ್ಪದ ಛಾಪನ್ನು ಇಲ್ಲಿ ಕಾಣಬಹುದು. ಇಲ್ಲಿಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಕಲ್ಲಿನಲ್ಲೂ ಒಂದು ಕಥೆ ಅಡಗಿದೆ. ಕಲ್ಲುಗಳೇ ಇಲ್ಲಿ ಕಲಾವಿದರ ಭಾಷೆಯಾಗಿದೆ. ಮತ್ತು ದೇವಾಲಯದ ಆವರಣದಲ್ಲಿರುವ ಈ ಸುಂದರ ಕಲ್ಯಾಣಿ, ದೇವಾಲಯದ ಗಂಭೀರ ವಾಸ್ತುಶಿಲ್ಪದ ನಡುವೆ ಈ ನೀರಿನ ತಾಣ ಒಂದು ಅದ್ಭುತ ಶಾಂತಿಯನ್ನು ನೀಡುತ್ತದೆ. ಭೋಗನಂದೀಶ್ವರ ದೇವಾಲಯಕ್ಕೆ ಬಂದಾಗ ಕೇವಲ ದೇವರ ದರ್ಶನ ಮಾತ್ರವಲ್ಲ, ಇತಿಹಾಸ, ಕಲೆ, ವಾಸ್ತುಶಿಲ್ಪ ಮತ್ತು ಆಧ್ಯಾತ್ಮಿಕತೆಯನ್ನು ಒಂದೇ ಸ್ಥಳದಲ್ಲಿ ಅನುಭವಿಸಬಹುದು. ನೀವು ಕೂಡ ಇಲ್ಲಿಗೆ ಖಂಡಿತ ಬನ್ನಿ.